Namaste dear students. Today we are going to start with a new chapter, and that is thermodynamics. Thermodynamics. As you know, thermo means heat or temperature, and dynamic means motion. Okay. ಥರ್ಮೋಡೈನಾಮಿಕ್ಸ್ ನೋಡ್ರಿ, ಇದನ್ನು ಹೆಂಗೆ ಹೇಳ್ಬೋದು? ಥರ್ಮೋ ಅಂತಂದರೆ ಹೀಟ್ ಅಥವಾ ಟೆಂಪ್ರೇಚರ್, ಡೈನಾಮಿಕ್ಸ್ ಅಂತಾರೆ ಮೋಷನ್. ಹೀಟ್ ಅನ್ನುವಂಥದ್ದು ಚಲನೆ ಒಳಗೆ ಇದ್ದಾಗ ನಾವೇನು ಸ್ಟಡಿ ಮಾಡ್ತೀವಲ್ಲ ಆ ಪ್ರಕ್ರಿಯೆಯನ್ನು ಅದಕ್ಕೆ ನಾವೇನಂತ ಕರಿಬೋದು? ಥರ್ಮೋಡೈನಾಮಿಕ್ಸ್ ಅಂತ ಕರಿಬೋದು. ಅಥವಾ ಇನ್ನೂ ಸಿಂಪ್ಲಿಫೈಡ್ ಆಗಿ ಇದರ ಡೆಫಿನೇಷನ್ ಹೇಳಬೇಕು ಅಂತಂದರೆ ಬ್ರಾಂಚ್ ಆಫ್ ಸೈನ್ಸ್ which deals with heat transfer between bodies. ನೋಡ್ರಿ, ಎರಡು ಬಾಡಿಗಳ ಮಧ್ಯೆ ಹೀಟ್ ಇದ್ದದ್ದು ಟ್ರಾನ್ಸ್ಫರ್ ಯಾವಾಗ ಆಗಕ್ಕೆ ಸಾಧ್ಯ? ಎರಡು ಬಾಡಿಗಳ ಮಧ್ಯೆ ಟೆಂಪ್ರೇಚರ್ ಡಿಫ್ರೆನ್ಸ್ ಇರಬೇಕು. ಹೀಟ್ ವಿಲ್ ಆಲ್ವೇಸ್ ಟ್ರಾವೆಲ್ ಫ್ರಮ್ ಹೈಯರ್ ಟೆಂಪ್ರೇಚರ್ ಟು ಲೋವರ್ ಟೆಂಪ್ರೇಚರ್. ಜಾಸ್ತಿ ಎನರ್ಜಿ ಇದ್ರೂ ಪರವಾಗಿಲ್ಲ, ಬಟ್ ಟ್ರಾವೆಲ್ ಆಗೋದು ಎಲ್ಲಿಂದ ಎಲ್ಲಿಗೆ? ಹೈಯರ್ ಟೆಂಪ್ರೇಚರ್ ಟು ಲೋವರ್ ಟೆಂಪ್ರೇಚರ್. ಓಕೆ, ಸೊ ಆ ರೀತಿ ಟೆಂಪ್ರೇಚರ್ ಡಿಫ್ರೆನ್ಸ್ ಇದ್ದಾಗ ಹೀಟ್ ಏನು ಟ್ರಾವೆಲ್ ಆಗುತ್ತಲ್ಲ, ಆ ಟ್ರಾವೆಲ್ ಆಗುವಂತಹ ಸಬ್ಜೆಕ್ಟ್ಗೆ, ಟ್ರಾವೆಲ್ ಆಗುವಂತಹ ಡಿಸ್ಕಷನ್ಗೆ ನಾವೇನಂತ ಕರಿತೀವೋ? ಥರ್ಮೋಡೈನಾಮಿಕ್ಸ್ ಅಂತ ಕರಿತೀವಿ. ಬಾಡೀಸ್ ಈಸ್ ಕಾಲ್ಡ್ ಥರ್ಮೋಡೈನಾಮಿಕ್ಸ್. ಥರ್ಮೋಡೈನಾಮಿಕ್ಸ್. ಓಕೆ, ನೀವು ನಿಮ್ಮ ಎರಡು ಕೈಗಳನ್ನ ರಬ್ ಮಾಡ್ತೀರಿ. ರಬ್ ಮಾಡೋದ್ರಿಂದ ಫ್ರಿಕ್ಷನ್ ಪ್ರೊಡ್ಯೂಸ್ ಮಾಡ್ತೀರಿ. ಫ್ರಿಕ್ಷನ್ ಪ್ರೊಡ್ಯೂಸ್ ಮಾಡ್ತೀರಿ ಅಂದರೆ ಇದರ ಅರ್ಥ ಏನು? ನೀವು ಒಂದು ಕೈನ ಇನ್ನೊಂದು ಕೈ ಮೇಲೆ ಉಜ್ಜಿತೀರಿ. ಕರೆಕ್ಟಾ? ಯು ವರ್ಕ್ ಅಗೇನ್ಸ್ಟ್ ದಿ ಅದರ್ ಹ್ಯಾಂಡ್. ಓಕೆ, ಸೊ ಈ ರೀತಿ ವರ್ಕ್ ಮಾಡೋದ್ರಿಂದ ಏನು ಜನ್ರೇಟ್ ಆಗುತ್ತೆ? ಅಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಎರಡು ಕೈಗಳ ಮೋಷನ್ನಿಂದ. ಅಂಡರ್ಸ್ಟುಡ್? Or conversion of heat energy into mechanical energy and vice versa. Vice versa means mechanical energy to heat energy. ಓಕೆ, ಸೊ ಇದು ಡೆಫಿನಿಷನ್ ಆಯಿತು. ಈ ಡೆಫಿನಿಷನಿನ ಜೊತೆಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಚಾಪ್ಟರ್ನ ಡೀಟೇಲಾಗಿ ಸ್ಟಡಿ ಮಾಡೋಕ್ಕಿಂತಲೂ ಮುಂಚೆ ಆ ಇಂಪಾರ್ಟೆಂಟ್ ಟರ್ಮ್ಸ್ ಯಾವ್ಯಾವಪ್ಪ ಅನ್ನೋದನ್ನು ನಾವು ಸ್ಟಾರ್ಟ್ ಮಾಡೋಣ. ಈಗ ನೋಡೋಣ ಯಾವ ಇಂಪಾರ್ಟೆಂಟ್ ಟರ್ಮ್ಸ್ ಅಂಥೇಳಿ. ಫಸ್ಟ್, ಥರ್ಮೋಡೈನಾಮಿಕ್ ಸಿಸ್ಟಮ್. ಥರ್ಮೋಡೈನಾಮಿಕ್ ಸಿಸ್ಟಮ್. ಮೂರು ಥರದ ಥರ್ಮೋಡೈನಾಮಿಕ್ ಸಿಸ್ಟಮ್ ಸಿಗ್ತಾವೆ ನಮ್ಗೆ ಇಲ್ಲಿ. ಅದಕ್ಕಿಂತಲೂ ಮುಂಚೆ ಥರ್ಮೋಡೈನಾಮಿಕ್ ಸಿಸ್ಟಮ್ ಅಂದರೆ ಏನು? ಇಟ್ಸ್ ಅ ಕಲೆಕ್ಷನ್ ಆಫ್ ಲಾರ್ಜ್ ನಂಬರ್ ಆಫ್ atoms or molecules. ಅಂದರೆ ನೀವೇನು ಮಾಡ್ತೀರಿ? ಒಂದು ಕಪ್ ಒಳಗೆ ಟೀ ತೊಗೋತೀರಿ, ಟೀ ಅಥವಾ ಕಾಫಿ ತೊಗೊಳ್ತೀರಿ. ಈಗ ಕಾಫಿನ ನಾವೇನಂತ ಕರಿಬೋದು? ಟೀನ ನಾವೇನಂತ ಕರಿಬೋದು? ಸಿಸ್ಟಮ್ ಅಂತ ಹೇಳಿ ಕರಿಬೋದು. ಓಕೆ, ಈಗ ಸಿಸ್ಟಮನ್ನ ಬಿಟ್ಟು ಆಚೆ ಏನಿದೆಯಲ್ಲ, ಹೊರಗಡೆ ಏನಿದೆಯಲ್ಲ, ಅದನ್ನು ನಾವೇನಂತ ಕರಿತೀವೋ? ಸರೌಂಡಿಂಗ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದೊಂದು ಟೀ ಕಪ್ ಇದೆ ಅನ್ಕೊಳ್ರಿ, ಇಷ್ಟು ಟೀ ಇದೆ. ಓಕೆ, ಇದು ವಾಲ್. ಓಕೆ, ಕಪ್ ಏನಿದೆಯಲ್ಲ ಆ ಕಪ್ಪಿನ ಬೌಂಡ್ರಿ ಇದು. ದಿಸ್ ಈಸ್ ಬೌಂಡ್ರಿ. ಹಾಗಾದ್ರೆ ಇದೇನಿದು? ಟೀ. ಓಕೆ, ಈ ಬೌಂಡ್ರಿಯನ್ನು ಬಿಟ್ಟು ಈಚೆ ಏನಿದೆಯಲ್ಲ, ದಿಸ್ ಈಸ್ ಔಟ್ಸೈಡ್. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಸರೌಂಡಿಂಗ್. ಆ್ಯಂಡ್ ಇದೇನು ಟೀ ಇದೆಯಲ್ಲ, ದಿಸ್ ಟೀ ಈಸ್ ಕಾಲ್ಡ್ ಆಸ್ ವಾಟ್? ಇಟ್ ಈಸ್ ಸಿಸ್ಟಮ್. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಸಿಸ್ಟಮ್. ಓಕೆ, ಈಗ ಈ ಥರ್ಮೋಡೈನಾಮಿಕ್ ಸಿಸ್ಟಮನ್ನು ನಾವು ಈ ರೀತಿ ಅನಲೈಸ್ ಮಾಡಿದ್ವಿ. ಬಟ್ ದೇರ್ ಆರ್ 3 ಟೈಪ್ಸ್ ಆಫ್ ಥರ್ಮೋಡೈನಾಮಿಕ್ ಸಿಸ್ಟಮ್. 3 ಬೇರೆ ಬೇರೆ ತರಹದ ಥರ್ಮೋಡೈನಾಮಿಕ್ ಸಿಸ್ಟಮ್ಸ್ ಇದಾವೆ. ಯಾವ್ಯಾವ ಅಂತ ನೋಡೋಣ. ಒಂದನೇದ್ದು ಓಪನ್ ಸಿಸ್ಟಮ್.
ಈ ಓಪನ್ ಸಿಸ್ಟಮಲ್ಲಿ ಏನಾಗುತ್ತೆ, ಎನರ್ಜಿ ಆ್ಯಂಡ್ ಮ್ಯಾಟರ್, ಫಸ್ಟ್ ನಾವು ಡೆಫಿನಿಷನ್ ನೋಡೋಣ, ಆಮೇಲೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಎನರ್ಜಿ ಆ್ಯಂಡ್ ಮ್ಯಾಟರ್ ಬೋತ್ ಎಕ್ಸ್ಚೇಂಜ್ಡ್, ಎರಡು ಕೂಡ ಎಕ್ಸ್ಚೇಂಜ್ ಆಗತ್ತೆ ಇಲ್ಲಿ. ಎರಡನೇದ್ದು ಕ್ಲೋಸ್ಡ್ ಸಿಸ್ಟಮ್. ಈ ಕ್ಲೋಸ್ಡ್ ಸಿಸ್ಟಮಲ್ಲಿ ಎನರ್ಜಿ ಮಾತ್ರ ಎಕ್ಸ್ಚೇಂಜ್ ಆಗುತ್ತೆ, ಮ್ಯಾಟರ್ ಎಕ್ಸ್ಚೇಂಜ್ ಆಗಲ್ಲ. ಮ್ಯಾಟರ್ ಅಥವಾ ಮಾಸ್ ಅಂತೂ ಕರಿಬೋದು, ಎನರ್ಜಿ ಓನ್ಲಿ ಎಕ್ಸ್ಚೇಂಜ್ಡ್. ಮ್ಯಾಟರ್ ಆ್ಯಸ್ ಇಟ್ ಈಸ್ ಇರುತ್ತೆ ಅಥವಾ ಮಾಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಮೂರನೇದು ಐಸೋಲೇಟೆಡ್ ಸಿಸ್ಟಮ್. ಈ ಐಸೋಲೇಟೆಡ್ ಸಿಸ್ಟಮಲ್ಲಿ ಮ್ಯಾಟರ್ ಆ್ಯಂಡ್ ಎನರ್ಜಿ ಬೋತ್ ಆರ್ ನಾಟ್ ಎಕ್ಸ್ಚೇಂಜ್ಡ್. ಏನು ಎಕ್ಸ್ಚೇಂಜ್ ಆಗಲ್ಲ ಇಲ್ಲಿ, ನಥಿಂಗ್ ಈಸ್ ಎಕ್ಸ್ಚೇಂಜ್ಡ್. ಬಟ್ ನಮಗೆ ಐಸೋಲೇಟೆಡ್ ಸಿಸ್ಟಮ್ ಸಿಗೋದು ಭಾಳ ರೇರ್. ಇನ್ನು ಥರ್ಮಸ್ ಫ್ಲಾಸ್ಕ್ಗಳಿಗೆಲ್ಲ ಏನು ಹಾಕಿರ್ತೀರಿ, ಟೀ ಕಾಫಿ ಹಾಕಿರ್ತೀರಿ, ಸ್ವಲ್ಪ ಸಮಯದ ತನಕನೂ ಅದೇನಿರುತ್ತೆ ಬಿಸಿ ಇರುತ್ತೆ, ಆಮೇಲೆ ಅದು ಆಟೋಮೆಟಿಕಲಿ ಕೂಲ್ ಆಗುತ್ತೆ. ಓಕೆ, ಹೀಗಾಗಿ ನಾವು ಪರ್ಫೆಕ್ಟ್ ಐಸೋಲೇಟೆಡ್ ಸಿಸ್ಟಮನ್ನು ಫ್ರೇಮ್ ಮಾಡಕ್ಕೆ ಬರಂಗಿಲ್ಲ. ಅಂಡರ್ಸ್ಟೂಡ್? ಅದೇ ರೀತಿ ಓಪನ್ ಸಿಸ್ಟಮ್ ಅಂತಿದೆ ನೋಡ್ರಿ. ಓಪನ್ ಸಿಸ್ಟಮ್ ಅಂತಂದ್ರೆ ಏನು, ಈಗ ಈ ಟೀ ಕಪ್ಪಲ್ಲಿ ನೀವು ಟೀ ಹಾಕಿದ್ದೀರಿ, ಓಕೆ, ಮೇಲ್ಗಡೆ ಏನೂ ಮುಚ್ಚಿಲ್ಲ, ಓಕೆ, ಕೆಳಗಡೆ ಏನು ಮಾಡ್ತೀರಪ್ಪ ನೀವು, ಗ್ಯಾಸ್ ಕಂಟಿನ್ಯೂಸ್ಲಿ ಹಂಗೆ ಬರ್ನ್ ಮಾಡ್ತೀರಿ ಕೆಳಗಡೆ. ಓಕೆ, ಕೆಳಗಡೆ ಏನು ಮಾಡಿರಪ್ಪ ಅಂದ್ರೆ ಉರಿ ಹಚ್ಚಿರಿ ಅನ್ಕೊಳ್ಳೋಣ. ಈಗ ನೀವು ಹೆಂಗೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುದಿಲ್ಲ, ಹಂಗಂಗೆ ಇಲ್ಲಿರುವಂತಹ ಟೀ ಅಥವಾ ವಾಟರ್, ಸಪೋಸ್ ವಾಟರ್ ಇತ್ತು ಅಂತನೋ, ವಾಟರ್ ಏನಾಗಕ್ಕೆ ಸ್ಟಾರ್ಟ್ ಆಗೈತಿ, ವೇಪರ್ ಆಗಕ್ಕೆ ಸ್ಟಾರ್ಟ್ ಆಗೈತಿ. ಹೀಗಾಗಿ ಒಳಗಡೆ ಇರುವಂತಹ ಮ್ಯಾಟರ್, ಸಪೋಸ್ ನೀವು ಏನಾರೇ ಒಂದು ಇಲ್ಲಿ ತನಕ ವಾಟರ್ ತೊಗೊಂಡಿದ್ರಿ ಅಂತಾರೆ ಅಥವಾ ಟೀ ತೊಗೊಂಡಿದ್ರಿ ಅಂತಂದ್ರೆ, ಟೀ ಏನಾಗ್ತಾ ಹೋಗ್ತೈತದ, ಕಮ್ಮಿ ಆಗ್ತಾ ಹೋಗ್ತೈತಿ. ಟೀ ಕಮ್ಮಿ ಆಗೈತಿ ಅಂದ್ರೆ ಇದರ ಅರ್ಥ ಏನು, ಮ್ಯಾಟರ್ ಇಸ್ ಡಿಕ್ರೀಸಿಂಗ್ ಅಲ್ಲ, ಮ್ಯಾಟರ್ ಎಲ್ಲಿ ಹೋಗ್ತದೋ, ಮ್ಯಾಟರ್ ಗೋಯಿಂಗ್ ಟು ಸರೌಂಡಿಂಗ್. ಓಕೆ, ಅಟ್ ದ ಸೇಮ್ ಟೈಮ್ ಇಲ್ಲೇನು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ಹೀಟ್ ಕೂಡ ಜನರೇಟ್ ಆಗ್ತಿರುತ್ತೆ. ಆ ಹೀಟ್ ಕೂಡ ಸರೌಂಡಿಂಗ್ ಜೋಡಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ದಿಸ್ ವೇ ಎನರ್ಜಿ ಆಸ್ ವೆಲ್ ಆಸ್ ಮ್ಯಾಟರ್ ಬೋತ್ ಆರ್ ಎಕ್ಸ್ಚೇಂಜ್ಡ್. ಸಚ್ ಟೈಪ್ ಆಫ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ವಾಟ್, ಓಪನ್ ಸಿಸ್ಟಮ್. ಅಂಡರ್ಸ್ಟೂಡ್? ಈಗ ಸಪೋಸ್ ಇದೇ ಟೀ ಕಪ್ ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ, ನೀವು ಮುಚ್ಚಳಿಕೆ ಹಾಕ್ತೀರಿ, ಒಂದು ಪ್ಲೇಟ್ ಇಡ್ತೀರಿ ಈ ರೀತಿ. ಓಕೆ, ಪ್ಲೇಟ್ ಇಟ್ರಿ ಅಂತಾರೆ, ಇದೇನಾಯ್ತು, ಸಿಸ್ಟಮ್ ಈಗ ಕ್ಲೋಸ್ ಆಯಿತು. ಕ್ಲೋಸ್ ಆದ ತಕ್ಷಣ ಇಲ್ಲಿಂದ ಹೊರಟಿರುವಂತಹ ನೀರು, ವಾಟರ್ ಅಥವಾ ಟೀ ಮಾಲಿಕ್ಯೂಲ್ಸ್ ಏನದಾವಲ್ಲ, ಅವು ಇಲ್ಲಿ ಮ್ಯಾಗ್ ಅಂಟ್ಕೋತಾವ, ಆಮೇಲೆ ಕೆಳಗೆ ಬರ್ತಾವ. ಓಕೆ, ಇದು ಕ್ಲೋಸ್ ಇರೋದ್ರಿಂದ ಒಳಗಿರುವಂತಹ ಮ್ಯಾಟರ್ ಏನಾಗಂಗಿಲ್ಲ, ಕಮ್ಮಿ ಆಗಂಗಿಲ್ಲ ಅಥವಾ ಸರೌಂಡಿಂಗ್ ಜೋಡಿ ಎಕ್ಸ್ಚೇಂಜ್ ಆಗಂಗಿಲ್ಲ ಇಫ್ ಇಟ್ ಈಸ್ ಕ್ಲೋಸ್ಡ್. ಬಟ್ ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಿರೋದ್ರಿಂದ ಹೀಟ್ ಎಕ್ಸ್ಚೇಂಜ್ ಆಗ್ತಿರುತ್ತೆ ಸರೌಂಡಿಂಗ್ ಜೊತೆ, ಬಟ್ ಮ್ಯಾಟರ್ ಎಕ್ಸ್ಚೇಂಜ್ ಆಗ್ತಿರಂಗಿಲ್ಲ. ಸಚ್ ಟೈಪ್ ಆಫ್ ಥರ್ಮೋಡೈನಮಿಕ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ವಾಟ್, ಕ್ಲೋಸ್ಡ್ ಸಿಸ್ಟಮ್. ಇನ್ನು ಐಸೋಲೇಟೆಡ್ ಸಿಸ್ಟಮ್ ಅಂತೂ ನಾ ಹೇಳಿದೆ ನಿಮಗೆ, ಐಸೋಲೇಟೆಡ್ ಸಿಸ್ಟಮ್ ಒಳಗಡೆ ಏನೂ ಎಕ್ಸ್ಚೇಂಜ್ ಆಗಂಗಿಲ್ಲ, ಇವನ್ ಮ್ಯಾಟ್ರೂ ಎಕ್ಸ್ಚೇಂಜ್ ಆಗಂಗಿಲ್ಲ ಮತ್ತು ಎನರ್ಜಿನೂ ಎಕ್ಸ್ಚೇಂಜ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಥರ್ಮಸ್ ಫ್ಲಾಸ್ಕ್ಗಳಿಗೆ ಏನು ಹಾಕಿರ್ತೀವಿ, ಇದನ್ನ ಹಾಕಿರ್ತೀವಿ, ಹಾಟ್ ವಾಟರ್ ಹಾಕಿರ್ತೀವಿ, ಇಲ್ಲ ಅಂತಂದರೆ ಟೀ ಕಾಫಿ ಎಲ್ಲ ಹಾಕಿರ್ತೀವಿ. ಅದು ನಾಟ್ ಫಾರ್ ಅ ಲಾಂಗರ್ ಟೈಮ್, ಅಟ್ ಲೀಸ್ಟ್ ಸಮ್ ಅವರ್. ಓಕೆ, ಏನಿರುತ್ತೆ ಅದು ಹೀಟ್ ಮತ್ತು ಟೆಂಪ್ರೇಚರ್ ಎರಡು ಎಕ್ಸ್ಚೇಂಜ್ ಆಗದೆ ಇರೋ ಥರ ಇರುತ್ತೆ. ಸೊ ಸಚ್ ಟೈಪ್ ಆಫ್ ಸಿಸ್ಟಮ್ ಏನಂತ ಕರಿಬೋದು, ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿಬೋದು. ಬಟ್ ಪರ್ಫೆಕ್ಟ್ ಐಸೋಲೇಟೆಡ್ ಸಿಸ್ಟಮ್ ನಮಗೆ ಸಿಗಂಗಿಲ್ಲ. ಅಂಡರ್ಸ್ಟೂಡ್? ಇಲ್ಲಿ ನೋಡ್ರಿ, ಇದೇನು ವಾಲ್ ಇದೆಯಲ್ಲ, ಈ ವಾಲ್ ಎರಡು ತರಹದ ವಾಲ್ ಇರ್ತವೆ ಆ್ಯಕ್ಚುಲಿ. ಯಾವ್ಯಾವ್ದ್ರ ಮಧ್ಯೆ, ಸರೌಂಡಿಂಗ್ ಮತ್ತು ಸಿಸ್ಟಮ್, ಇವು ಎರಡರ ಮಧ್ಯೆ ಎರಡು ತರಹದ ವಾಲ್ಸ್ ಇರ್ತಾವೆ. ಟೂ ಟೈಪ್ಸ್ ಆಫ್ ವಾಲ್ಸ್. ಓಕೆ, ಒಂದಿದ್ದು ಕಂಡಕ್ಟಿಂಗ್ ವಾಲ್ನ ಡಯಾಥರ್ಮಿಕ್ ಎಂದು ಕರೀತಾರೆ. ಡಯಾಥರ್ಮಿಕ್ ವಾಲ್ ಇದೇನು ಮಾಡುತ್ತೆ ಅಂತಂದರೆ, ಈ ಹೀಟ್ ಅನ್ನುವಂಥದ್ದು ಸಿಸ್ಟಮ್ಮಿಂದ ಸರೌಂಡಿಂಗ್ ಅಥವಾ ಸರೌಂಡಿಂಗಿಂದ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಆಗುವಂತಹ ವಾಲ್ಗೆ ಅಥವಾ ಬೌಂಡ್ರಿಗೆ ನಾವೇನು ಕರಿತೀವಿ, ಕಂಡಕ್ಟಿಂಗ್ ಅಥವಾ ಡಯಾಥರ್ಮಿಕ್ ವಾಲ್ ಅಂತ ಕರಿತೀವಿ. ಓಕೆ, in such type of walls heat can be exchanged. Heat can be exchanged. ಇನ್ನೊಂದು ಟೈಪ್ ಆಫ್ ವಾಲ್ ಇದೆ. ಓಕೆ, ಅದು ಅಡಿಯಾಬೆಟಿಕ್ ವಾಲ್ ಅಂತ ಕರಿತೀವಿ ನಾವು. ಸೆಕೆಂಡ್ ಇಲ್ಲಿ ಬರಿತೀನಿ ನೋಡ್ರಿ, ಸೆಕೆಂಡ್ ಟೈಪ್ ಆಫ್ ವಾಲ್, ದಟ್ ಈಸ್ ಇನ್ಸುಲೇಟಿಂಗ್ ವಾಲ್. ಹೆಸರೊಳಗ್ನ ಐತಿ ನೋಡ್ರಿ, ಇನ್ಸುಲೇಟಿಂಗ್ ಅಂತಾರೆ ಏನು, ಬ್ಲಾಕ್ ಅಂತಂದ. ಇನ್ಸುಲೇಟಿಂಗ್ ಅಥವಾ ಅಡಿಯಾಬೆಟಿಕ್.
Adiabatic wall. In such type of wall, no heat can be exchanged. No heat can be exchanged. ಯಾವ್ಯಾವ್ದ್ರ ಮಧ್ಯೆ ಎಕ್ಸ್ಚೇಂಜ್ ಆಗಂಗಿಲ್ಲ? ಸರೌಂಡಿಂಗ್ ಮತ್ತು ಸಿಸ್ಟಮ್. ಸರೌಂಡಿಂಗ್ ಮತ್ತು ಸಿಸ್ಟಮ್ ನೋಡ್ರಿ, ಸರೌಂಡಿಂಗ್ ಮತ್ತು ಸಿಸ್ಟಮ್ ಇವು ಎರಡರ ಮಧ್ಯೆ ಬೌಂಡ್ರಿ ಇದೆ, ವಾಲ್ ಇದೆ, ಕರೆಕ್ಟಾ? ಈ ವಾಲ್ ಇದ್ದದ್ದು ಸಪೋಸ್ ಹೀಟ್ನ ಸಿಸ್ಟಮ್ ಇಂದ ಸರೌಂಡಿಂಗ್ ಅಥವಾ ಸರೌಂಡಿಂಗ್ ಇಂದ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವಕಾಶ ಕೊಡ್ತಿತ್ತು ಅಂತಂದ್ರೆ ಸಚ್ ಟೈಪ್ ಆಫ್ ವಾಲ್ ಇಸ್ ಕಾಲ್ಡ್ ಆಸ್ ಕಂಡಕ್ಟಿಂಗ್ ವಾಲ್ ಅಥವಾ ಡಯಾಥರ್ಮಿಕ್ ವಾಲ್. ಸಪೋಸ್ ಇದು ಎಕ್ಸ್ಚೇಂಜ್ ಮಾಡಲಿಕ್ಕೆ ಅವಕಾಶ ಕೊಡದೆ ಹೋಯಿತು ಅಂತಂದ್ರೆ ಸಚ್ ಟೈಪ್ ಆಫ್ ವಾಲ್ ಇಸ್ ಕಾಲ್ಡ್ ಆಸ್ ಇನ್ಸುಲೇಟಿಂಗ್ ಅಥವಾ ಅಡಿಯಾಬೆಟಿಕ್ ವಾಲ್. ಅಂಡರ್ಸ್ಟುಡ್? ಸೊ ನಿಮ್ಗೆ ಕೇಳ್ತಾರೆ ಸಣ್ಣ ಪುಟ್ಟ ಕ್ವಶನ್ಸ್ 1 ಮಾರ್ಕ್ದು ಎಲ್ಲ, ವಾಟ್ ಈಸ್ ಡಯಾಥರ್ಮಿಕ್ ವಾಲ್ ಅಥವಾ ವಾಟ್ ಈಸ್ ಓಪನ್ ಸಿಸ್ಟಮ್, ಕ್ಲೋಸ್ಡ್ ಸಿಸ್ಟಮ್, ಈ ರೀತಿ ಒಂದು ಸಣ್ಣ ಪುಟ್ಟ ಕ್ವಶನ್ಸ್ ಕೇಳ್ಬೋದು. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ ಓಕೆ ನೆಕ್ಸ್ಟ್ ಥರ್ಮೋಡೈನಾಮಿಕ್ ವೇರಿಯೇಬಲ್ಸ್. ಥರ್ಮೋಡೈನಾಮಿಕ್ ವೇರಿಯೇಬಲ್ಸ್. Thermodynamic variables. Variables which are used to describe thermodynamic system. Thermodynamic system. ಯಾವ ವೇರಿಯೇಬಲ್ಸ್ ಇದ್ದದ್ದು ಥರ್ಮೋಡೈನಾಮಿಕ್ ಸಿಸ್ಟಮ್ ಅನ್ನ ಡಿಸ್ಕ್ರೈಬ್ ಮಾಡಲಿಕ್ಕೆ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅಂತಹ ವೇರಿಯೇಬಲ್ಸ್ಗೆ ನಾವೇನಂತ ಕರಿತೀವಿ? ಥರ್ಮೋಡೈನಾಮಿಕ್ ವೇರಿಯೇಬಲ್ ಅಂತ ಕರಿತೀವಿ. ಲೈಕ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, heat contents, parameters like these are called thermodynamic variables. Thermodynamic variables. For example, ನಾ ನಿಮಗೆ ಟೀ ಕಪ್ ಒಳಗಿಂದ ಕಪ್ ಒಳಗಿರುವಂಥ ಟೀದ ಎಕ್ಸಾಂಪಲ್ ಹೇಳಿದೆ ನಿಮಗೆ. ಆ ಟೀ ಇದ್ದದ್ದು ಹಾಟ್ ಐತೋ ಕೋಲ್ಡ್ ಐತೋ ಅಂತ ನಾವು ಹೇಳ್ತೀವಿ. ಹಾಟ್ ಐತಿ ಕೋಲ್ಡ್ ಐತಿ ಅಂತ ನಾವು ಹೇಳಲಿಕ್ಕೆ ಓಕೆ ಏನು ಮೆಜರ್ಮೆಂಟ್ ಯೂಸ್ ಮಾಡಿದ್ವಿ? ಯಾವ ಪ್ಯಾರಾಮೀಟರ್ನ ಯೂಸ್ ಮಾಡಿದ್ವಿ? ಟೆಂಪ್ರೇಚರ್ನ ಯೂಸ್ ಮಾಡಿದ್ವಿ, ಕರೆಕ್ಟಾ? ಸೊ ಹಾಗಾದ್ರೆ ಟೆಂಪ್ರೇಚರ್ ಏನಾಯಿತು? ಥರ್ಮೋಡೈನಾಮಿಕ್ ವೇರಿಯೇಬಲ್. ಸೊ ಕಪ್ ಒಳಗಿರುವಂಥ ಟೀ ಏನಾಯಿತು? ಥರ್ಮೋಡೈನಾಮಿಕ್ ಸಿಸ್ಟಮ್. ಓಕೆ, ಸೊ ದಿಸ್ ಈಸ್ ಥರ್ಮೋಡೈನಾಮಿಕ್ ವೇರಿಯೇಬಲ್ಸ್. ನೆಕ್ಸ್ಟ್ ಥರ್ಮೋಡೈನಾಮಿಕ್ ಪ್ರಾಸೆಸಸ್. ಥರ್ಮೋಡೈನಾಮಿಕ್ ಪ್ರಾಸೆಸಸ್. ಸೊ ಫಸ್ಟ್ ನಾವು ಎಷ್ಟು ಥರ್ಮೋಡೈನಾಮಿಕ್ ಪ್ರಾಸೆಸ್ ಅದಾವು ಅನ್ನೋದನ್ನು ನೋಡೋಣ, ಆಮೇಲೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಒಂದನೇದ್ದು ಐಸೋಥರ್ಮಲ್ ಪ್ರಾಸೆಸ್. ಐಸೋಥರ್ಮಲ್ ಪ್ರಾಸೆಸ್ ನೋಡ್ರಿ, ಐಸೋ ಅಂತಂದ್ರೆ ಏನು? ಸೇಮ್. ಥರ್ಮ್ ಅಂತಂದ್ರೆ ಏನು? ಟೆಂಪ್ರೇಚರ್. ಸೊ ಇನ್ ಸಚ್ ಟೈಪ್ ಆಫ್ ಪ್ರಾಸೆಸ್ ಟೆಂಪ್ರೇಚರ್ ಈಸ್ ಕಾನ್ಸ್ಟಂಟ್. ಟೆಂಪ್ರೇಚರ್ ಈಸ್ ಕಾನ್ಸ್ಟಂಟ್. ನೋಡ್ರಿ, ಟೆಂಪ್ರೇಚರ್ ಅಂದ್ಬಿಟ್ಟು ಉಳಿದು ಎಲ್ಲವೂ ಚೇಂಜ್ ಆಗ್ತಿರ್ತಾವೆ. ಪ್ರೆಷರ್, ವಾಲ್ಯೂಮ್, ಹೀಟ್ ಕಂಟೆಂಟ್ಸ್ ಎಲ್ಲವೂ ಚೇಂಜ್ ಆಗ್ತಿರ್ತಾವೆ. ಬಟ್ ಟೆಂಪ್ರೇಚರ್ ಮಾತ್ರ ಏನಿರುತ್ತೆ ಈ ಪ್ರಾಸೆಸ್ಸಲ್ಲಿ? ಕಾನ್ಸ್ಟಂಟ್ ಇರುತ್ತೆ. ಸೆಕೆಂಡ್ ಒನ್ ಅಡಿಯಾಬೆಟಿಕ್ ಪ್ರಾಸೆಸ್. ಅಡಿಯಾಬೆಟಿಕ್. In this process, heat contents are constant. Heat contents are constant. Next, third one, isobaric. Isobaric process. Iso antara same, bar. Bar is unit of pressure. Okay. ಹಂಗಾರೆ ಏನು ಕಾನ್ಸ್ಟೆಂಟ್ ಇರ್ಬೋದು ಇಲ್ಲಿ? ಪ್ರೆಷರ್ ಈಸ್ ಕಾನ್ಸ್ಟಂಟ್. ಪ್ರೆಷರ್ ಈಸ್ ಕಾನ್ಸ್ಟಂಟ್. ಇವುಗಳ ಬಗ್ಗೆ ನಾವು ಡೀಟೇಲ್ ಆಗಿ 1 by 1 ಡಿಸ್ಕಷನ್ ಮಾಡೋಣ ಆಮೇಲೆ. ಫೋರ್ತ್ ಒನ್ ಐಸೋಕೋರಿಕ್ ಪ್ರಾಸೆಸ್. ಐಸೋಕೋರಿಕ್ ಪ್ರಾಸೆಸ್. ಈ ಐಸೋಕೋರಿಕ್ ಪ್ರಾಸೆಸ್ ಅಲ್ಲಿ ವಾಲ್ಯೂಮ್ ಈಸ್ ಕಾನ್ಸ್ಟಂಟ್. ವಾಲ್ಯೂಮ್ ಈಸ್ ಕಾನ್ಸ್ಟಂಟ್.
ಸೊ ಈ ರೀತಿಯಾದ 4 ಥರ್ಮೋಡೈನಮಿಕ್ ಪ್ರಾಸೆಸ್ ಅದಾವ, ಭಾಳ ಇಂಪಾರ್ಟೆಂಟ್ ಪ್ರಾಸೆಸ್. ಈ ಪ್ರಾಸೆಸ್ಗಳ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಡಿಸ್ಕಷನ್ ಮಾಡೋಣ, ಒನ್ ಆಫ್ಟರ್ ದಿ ಅದರ್. ಐಸೋಥರ್ಮಲ್ ಪ್ರಾಸೆಸ್, ಅಡಿಯಾಬೆಟಿಕ್ ಪ್ರಾಸೆಸ್, ಐಸೋಬಾರಿಕ್ ಪ್ರಾಸೆಸ್, ಐಸೋಕೋರಿಕ್ ಪ್ರಾಸೆಸ್. ನೋಡ್ರಿ, ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್, ಉಳಿದು ಎಲ್ಲ ಪ್ಯಾರಾಮೀಟರ್ಸ್ ಚೇಂಜ್ ಆಗ್ತಿರ್ತಾವ, ಬಟ್ ಈ ಪ್ರಾಸೆಸ್ ಅಲ್ಲಿ ಕಂಪಲ್ಸರಿ ಟೆಂಪರೇಚರ್ ಹೆಂಗಿರಬೇಕು, ಕಾನ್ಸ್ಟೆಂಟ್ ಇರಬೇಕು. ಸೆಕೆಂಡ್ ಒನ್ ಅಡಿಯಾಬೆಟಿಕ್ ಪ್ರಾಸೆಸ್, ಹೀಟ್ ಕಂಟೆಂಟ್ಸ್ ಆರ್ ಕಾನ್ಸ್ಟೆಂಟ್, ಉಳಿದು ಎಲ್ಲ ಪ್ಯಾರಾಮೀಟರ್ಸು ಚೇಂಜ್ ಆಗ್ಬೋದು, ಬಟ್ heat is always constant in adiabatic process. Isobaric process ಅಲ್ಲಿ pressure is constant, rest of the parameters can change. Isochoric process ಅಲ್ಲಿ volume is constant. Understood? So ಈ ರೀತಿಯಾದ 4 process. These processes are called as what? Thermodynamic processes. Okay. And next, very important, Zeroth law of thermodynamic. Zeroth law of thermodynamic. Zeroth law of thermodynamic ಅಂದ್ಕೂಡಲೇ ನೀವು ಕನ್ಫ್ಯೂಸ್ ಆಗ್ಬೋದು. Zeroth law ಅಂತ ಹೇಳಿ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂತೇಳಿ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಫೋರ್ತ್ ಲಾ ಹಂಗೆ ಕೊಡ್ಬೋದಿತ್ತು, ಜೀರೋ ಅಂತ ಯಾಕೆ ಕೊಟ್ಟಾರ ಅಂತೇಳಿ. ಆ್ಯಕ್ಚುಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ ಆದ ಬಳಿಕ ಇದು ಬಂತು. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ ಅಲ್ಲಿ ಟೆಂಪ್ರೇಚರ್ ಅನ್ನುವಂಥ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ದೇನೆ ನಾವು ಡಿಫೈನ್ ಮಾಡಿದ್ವಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್, ಬಟ್ ಟೆಂಪ್ರೇಚರ್ ವಾಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹೀಗಾಗಿ ಟೆಂಪ್ರೇಚರ್ ಅನ್ನುವಂಥ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಜೀರೋತ್ ಲಾ ಆಫ್ ಥರ್ಮೋಡೈನಮಿಕ್ ಅಂತ ಕರೆದ್ವಿ ನಾವು. ಓಕೆ, ಸೊ ಜೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಈ ಜೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ ಅಂತಾರೆ, ಇಟ್ ಗೇವ್ ದಿ ಕಾನ್ಸೆಪ್ಟ್ ಆಫ್ ಟೆಂಪ್ರೇಚರ್. ಕಾನ್ಸೆಪ್ಟ್ ಆಫ್ ಟೆಂಪ್ರೇಚರ್. ಓಕೆ, ನಾವು ಹೀಟ್ ಎಕ್ಸ್ಚೇಂಜ್ ಆಗುತ್ತೆ, ಹೀಟ್ ಆ್ಯಕ್ಚುಲಿ ಟ್ರಾವೆಲ್ಸ್ ಫ್ರಮ್ ಹೈಯರ್ ಟೆಂಪ್ರೇಚರ್ ಟು ಲೋವರ್ ಟೆಂಪ್ರೇಚರ್ ಅಂತ ಹೇಳ್ತೀವಿ, ಬಟ್ ಟೆಂಪ್ರೇಚರ್ನ ಡಿಫೈನ್ ಮಾಡಬೇಕಲ್ಲ. ಡಿಫೈನ್ ಮಾಡಿರುವಂತಹ ಲಾ ಯಾವುದು? ಜೀರೋತ್ ಲಾ ಆಫ್ ಥರ್ಮೋಡೈನಮಿಕ್. ಸೊ ಫಸ್ಟ್ ಲಾ ಅಲ್ಲಿ ನಾವು ಡಿಫೈನ್ ಮಾಡಿದ್ವಿ ಎನರ್ಜಿ ಬಗ್ಗೆ, ಹೀಟ್ ಎನರ್ಜಿ ಬಗ್ಗೆ, ಬಟ್ ಟೆಂಪ್ರೇಚರ್ ಬಗ್ಗೆ ಡಿಫೈನ್ ಮಾಡಿರಲಿಲ್ಲ. ಹೀಗಾಗಿ ಟೆಂಪ್ರೇಚರ್ ಬಗ್ಗೆ ಡೆಫಿನೇಷನನ್ನು ಕೊಟ್ಟ ಆದ ಬಳಿಕ ಲಾ ಕರಿಬೇಕಲ್ಲ ಈಗ, ಯಾಕಂದ್ರೆ ಆಲ್ರೆಡಿ ಫಸ್ಟ್ ಲಾ ಅಂತ ಐತಿ. ಹೀಗಾಗಿ ಜೀರೋತ್ ಲಾ ಆಫ್ ಥರ್ಮೋಡೈನಮಿಕ್ ಅಂತ ಕರೆದ್ವಿ. ಫಾರ್ ದ್ಯಾಟ್ ವಿ ಶಾಲ್ ಕನ್ಸಿಡರ್ ಒನ್ ಸಿಸ್ಟಮ್ ಲೈಕ್ ದಿಸ್. ದಿಸ್ ಈಸ್ ಎ, ದಿಸ್ ಈಸ್ ಬಿ, ಆ್ಯಂಡ್ ದಿಸ್ ಈಸ್ ಸಿ. ಇಲ್ಲಿ ನೋಡ್ರಿ, ವಾಲ್ಸ್ ಅದಾವ. ನಾನು ನಿಮ್ಗೆ ಈಗ ಜಸ್ಟ್ ಹೇಳಿದೆ 2 ತರಹದ ವಾಲ್ಸ್ ಇರ್ತಾವ ಅಂಥೇಳಿ, ಒಂದು ಅಡಿಯಾಬೆಟಿಕ್, ಇನ್ನೊಂದು ಡಯಾಥರ್ಮಿಕ್. ಈ ವಾಲ್ ಏನಿದೆಯಲ್ಲ, ದಿಸ್ ವಾಲ್ ಈಸ್ ಅಡಿಯಾಬೆಟಿಕ್ ವಾಲ್. ಅಡಿಯಾಬೆಟಿಕ್ ವಾಲ್. ಅಡಿಯಾಬೆಟಿಕ್ ವಾಲ್ ಈಸ್ ಆಲ್ಸೋ ಕಾಲ್ಡ್ as what? It is insulating wall. ಇನ್ಸುಲೇಟಿಂಗ್ ವಾಲ್ ಅಂದರೆ ಎ ಇಂದ ಬಿಗೆ ಅಥವಾ ಬಿ ಇಂದ ಎಗೆ ಹೀಟ್ ಏನಾಗಲ್ಲ, ಎಕ್ಸ್ಚೇಂಜ್ ಆಗಲ್ಲ. ಈ ವಾಲ್ ಏನಿದೆಯಲ್ಲ, ದಿಸ್ ವಾಲ್ ಈಸ್ ಡಯಾಥರ್ಮಿಕ್. ಡಯಾಥರ್ಮಿಕ್ ವಾಲ್. ದಿಸ್ ಡಯಾಥರ್ಮಿಕ್ ವಾಲ್ ಈಸ್ ಆಲ್ಸೋ ಕಾಲ್ಡ್ as what? ಕಂಡಕ್ಟಿಂಗ್ ವಾಲ್. ಹಾಂ, ಈಗ ನಾವು ಡಿಫೈನ್ ಮಾಡಬಹುದು. ಹೆಂಗೆ ಡಿಫೈನ್ ಮಾಡ್ಬೋದು ನೋಡ್ರಿ. ಇಲ್ಲೂ ಹೀಟ್ ಗ್ಯಾಸ್ ಇದೆ, ಇಲ್ಲೂ ಗ್ಯಾಸ್ ಇದೆ, ಇಲ್ಲೂ ಗ್ಯಾಸ್ ಇದೆ, ಇಲ್ಲೂ ಹೀಟ್ ಇದೆ, ಇಲ್ಲೂ ಹೀಟ್ ಇದೆ, ಇಲ್ಲಿ ಹೀಟ್ ಇದೆ ಅನ್ಕೊಳ್ಳೋಣ. ಓಕೆ, ಈಗ ಎ ಇಂದ ಸಿಗೆ ಏನಾಗ್ಬೋದು, ಹೀಟ್ ಎಕ್ಸ್ಚೇಂಜ್ ಆಗ್ಬೋದು. ಯಾಕಂದರೆ ಎರಡೂದ್ರ ಮಧ್ಯೆ ಇರುವಂತಹ ವಾಲ್ ಯಾವುದಿದೆ, ಕಂಡಕ್ಟಿಂಗ್ ವಾಲ್. ಬಿ ಮತ್ತು ಸಿ ಎರಡೂ ಕೂಡ ಹೀಟ್ ಎಕ್ಸ್ಚೇಂಜ್ ಆಗ್ಬೋದು, ಯಾಕಂದರೆ ಎರಡೂದ್ರ ಮಧ್ಯೆ ಇರುವಂತಹ ವಾಲ್ ಯಾವುದಿದೆ, ಕಂಡಕ್ಟಿಂಗ್ ವಾಲ್ ಇದೆ. ಇದರರ್ಥ ಎ ಕ್ಯಾನ್ ಎಕ್ಸ್ಚೇಂಜ್ ಹೀಟ್ ವಿತ್ ಸಿ, ಸಿ ಕ್ಯಾನ್ ಎಕ್ಸ್ಚೇಂಜ್ ಹೀಟ್ ವಿತ್ ಎ, B can exchange heat with C, C can exchange heat with B. ಕರೆಕ್ಟ್? ಹಾಗಂದ್ರೆ ಎ ಮತ್ತು ಸಿ ಎಲ್ಲಿ ತನಕ ಹೀಟ್ ಎಕ್ಸ್ಚೇಂಜ್ ಮಾಡ್ಕೋತಾವ, ಎಲ್ಲಿ ತನಕ ಹೀಟ್ ಎಕ್ಸ್ಚೇಂಜ್ ಮಾಡ್ಕೋತಾವಪ್ಪ ಅಂತಾರ, ಈಕ್ವಿಲಿಬ್ರಿಯಮ್ ಅಟೇನ್ ಆಗೋ ತನಕ. ಇದರರ್ಥ ಎ ಮತ್ತು ಸಿ ಎರಡೂದ್ರದ್ದು ಟೆಂಪ್ರೇಚರ್ ವ್ಯತ್ಯಾಸ ಇದ್ದಾಗ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಎಲ್ಲಿ ತನಕ ಎಕ್ಸ್ಚೇಂಜ್ ಆಗುತ್ತೆ ಅಂದರೆ ಎ ಮತ್ತು ಸಿಗಳ ಎರಡೂದ್ರದ್ದು ಟೆಂಪ್ರೇಚರ್ ಏನಾಗಬೇಕು, ಸೇಮ್ ಆಗಬೇಕು. ಬಿ ಮತ್ತು ಸಿ ಕೂಡ ಸೇಮ್ ಟೆಂಪ್ರೇಚರ್. ಇದು ಹೀಟ್ ಎಕ್ಸ್ಚೇಂಜ್ ಎಲ್ಲಿ ತನಕ ಆಗುತ್ತೆ, ಬಿ ಮತ್ತು ಸಿ ಯ ಟೆಂಪ್ರೇಚರ್ ಎರಡು ಸೇಮ್ ಆಗೋ ತನಕ, ಅಥವಾ ಈಕ್ವಿಲಿಬ್ರಿಯಮ್ ಅಟೇನ್ ಆಗೋ ತನಕನೂ ಹೀಟ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಕರೆಕ್ಟ್? ಇಲ್ಲಿ ನೋಡ್ರಿ, ಟೆಂಪ್ರೇಚರ್ ಆಫ್ ಎ ಈಸ್ ಈಕ್ವಲ್ ಟು ಟೆಂಪ್ರೇಚರ್ ಆಫ್ ಸಿ. ಕರೆಕ್ಟ್? ಅದೇ ರೀತಿ ಟೆಂಪ್ರೇಚರ್ ಆಫ್ ಬಿ ಈಸ್ ಈಕ್ವಲ್ ಟು ಟೆಂಪ್ರೇಚರ್ ಆಫ್ ಸಿ. ಹಂಗಾರೆ ಟೆಂಪ್ರೇಚರ್ ಆಫ್ ಎ ಈಸ್ ಈಕ್ವಲ್ ಟು ಟೆಂಪ್ರೇಚರ್ ಆಫ್ ಬಿ. ಕರೆಕ್ಟ್? ಈಗ ಡಿಫೈನ್ ಮಾಡ್ಬೋದು ನೋಡ್ರಿ, ಹೆಂಗೆ ಡಿಫೈನ್ ಮಾಡ್ಬೋದು.
if two systems, thermodynamical systems A and B are in thermal equilibrium separately with C, then A and B are also in thermal equilibrium. ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಎ ಮತ್ತು ಬಿ ಎರಡೂ ಕೂಡ ಸಿ ಯ ಜೊತೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಅಲ್ಲಿ ಇದಾವೆ, ಸೆಪರೇಟ್ಲಿ ಇದಾವೆ. ಹಂಗಾರೆ ಎ ಆ್ಯಂಡ್ ಬಿ ಕೂಡ ಹೆಂಗದಾವ? ಥರ್ಮಲ್ ಇಕ್ವಿಲಿಬ್ರಿಯಮ್. ಯಾಕೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂತ? ಟೆಂಪ್ರೇಚರ್ ಎರಡೂದ್ರದ್ದು ಏನೈತಿ? ಸೇಮ್ ಐತಿ. ಎರಡೂದ್ರದ್ದು ಟೆಂಪ್ರೇಚರ್ ಸೇಮ್ ಐತಿ ಅಂದ್ರೆ ಇಕ್ವಿಲಿಬ್ರಿಯಮ್ ಅಟೇನಾಗೈತಿ ಅಂತಂದಂಗ ದಿಸ್ ಈಸ್ ಇಕ್ವಿಲಿಬ್ರಿಯಮ್ ಕಂಡೀಷನ್. equilibrium. Correct? So this is the statement of Zeroth law of thermodynamic. Okay. Note ಮಾಡ್ಕೊಡ್ರಿ ಕರೆಕ್ಟ್ ಆಗಿ. ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಓಕೆ, ಇಲ್ಲಿ ನೋಡ್ರಿ, ಈ ಥರ್ಮೋಡೈನಾಮಿಕ್ಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ ಏನಿದೆಯಲ್ಲ, ಇಟ್ ವರ್ಕ್ಸ್ ಓಕೆ on the principle of conservation of energy. As we know, law of conservation of energy can neither be created nor be destroyed, but it can be transferred from one form to another form. ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ರೂಪಕ್ಕೆ ನಾವು ಏನು ಮಾಡ್ಬೋದು? ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ಈ ಮೆಕ್ಯಾನಿಕಲ್ ಎನರ್ಜಿ ಟು ಲೈಟ್ ಎನರ್ಜಿ ಯೂಸ್ ಮಾಡ್ತೀವಿ, ಮೆಕ್ಯಾನಿಕಲ್ ಎನರ್ಜಿ ಟು ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀವಿ ನಾವು. ಓಕೆ, ಅಥವಾ ಸೋಲಾರ್ ಎನರ್ಜಿ ಟು ಎಲೆಕ್ಟ್ರಿಕ್ ಎನರ್ಜಿ ಯೂಸ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ಬೋದು. ಇನ್ ದ ಸೇಮ್ ವೇ heat is also okay, heat can also be transferred to other form in the sense delta U plus W ಒಳಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. W ಅಂತ ಹೇಳಿ ಅಂತಂದ್ರೆ ಏನು? ವರ್ಕ್ ಡನ್. ಡೆಲ್ಟಾ ಯು ಅಂತಂದ್ರೆ ಏನು? ಇಟ್ಸ್ ಇಂಟರ್ನಲ್ ಎನರ್ಜಿ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಐ ಹ್ಯಾವ್ ರಿಟನ್ ಹಿಯರ್ ದಿ ಕ್ವಾಂಟಿಟಿ ಆಫ್ ಹೀಟ್ ಓಕೆ or the energy entering in the form of heat is equal to sum of increase in internal energy and energy leaving the system in the form of work done by the system on its surrounding. ಈ ರೀತಿ ಡೆಫಿನಿಷನ್ ಇದೆ. ಇಲ್ಲಿ ಕ್ಯೂ ಅಂತಂದ್ರೆ ಏನು? ಇಟ್ ಈಸ್ ಹೀಟ್ ಅಬ್ಸಾರ್ಬ್ ಫ್ರಮ್ ದ ಎಕ್ಸ್ಟರ್ನಲ್ ಸೋರ್ಸ್ ಇಂದ ಹೀಟ್ ಅಬ್ಸಾರ್ಬ್ ಮಾಡ್ಕೊಂಡಿರೋದು ಅಥವಾ ಇನ್ಪುಟ್ ಅಂತ ಹೇಳಿ ನಾವು ಕರಿಬಹುದು. ಆ್ಯಂಡ್ ಇದೇನಿದು? ಔಟ್ಪುಟ್. ಇನ್ಪುಟ್ ಮಸ್ಟ್ ಬಿ ಈಕ್ವಲ್ ಟು ಔಟ್ಪುಟ್. ಡಬ್ಲ್ಯೂ ಅಂತಂದ್ರೆ ಏನು? ಅಮೌಂಟ್ ಆಫ್ ವರ್ಕ್ ಡನ್ ಬೈ ಸಿಸ್ಟಮ್ ಆನ್ ಸರೌಂಡಿಂಗ್. ಆ್ಯಂಡ್ ಡೆಲ್ಟಾ ಯು ಈಸ್ ವಾಟ್? ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಥವಾ ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡ್ರಿ, ಇದನ್ನು ಇಲ್ಯುಸ್ಟ್ರೇಟ್ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಇದೊಂದು ಯುಟಿಲಿಟಿ ರೂಮ್ ಇದೆ ಅಂತ ಅನ್ಕೊಳ್ರಿ. ಯುಟಿಲಿಟಿ ರೂಮ್, ಈ ಯುಟಿಲಿಟಿ ರೂಮಿಂದ ಒಂದು ಹಾಲ್ಗೆ ಕನೆಕ್ಟ್ ಐತಿ ಅನ್ಕೊಳ್ಳಿ. ದಿಸ್ ಈಸ್ ಹಾಲ್, ಜನರಲ್ ಹಾಲ್. ಓಕೆ, ಈ ಇಲ್ಲೇನು ಮಾಡೋಣ? ಒಂದು ಹೀಟರ್ ಕನೆಕ್ಟ್ ಮಾಡೋಣ ಈ ರೀತಿ. ದಿಸ್ ಈಸ್ ಹೀಟರ್. ಈ ಹೀಟರ್ ಇದ್ದದ್ದು ಎನರ್ಜಿನ ಸಪ್ಲೈ ಮಾಡುತ್ತೆ ಇಲ್ಲಿ ಈ ಕಡೆ. ಓಕೆ, ಸಪೋಸ್ ಈ ಹೀಟರ್ ಇದ್ದದ್ದು 100 ಕಿಲೋ ಜೂಲ್ ಎನರ್ಜಿನ ಟ್ರಾನ್ಸ್ಫರ್ ಮಾಡಿತು ಅನ್ಕೊಳ್ಳು ಈ ಹಾಲ್ಗೆ. ಯುಟಿಲಿಟಿ ರೂಮಿಂದ ಹಾಲ್ಗೆ ಈ ಹೀಟರ್ ಇದ್ದದ್ದು 100 ಕಿಲೋ ಜೂಲ್ ಹೀಟ್ನ ಏನಾದ್ರು ಟ್ರಾನ್ಸ್ಫರ್ ಮಾಡಿತು ಅಂತಾರೆ. ಈ ಹಾಲಲ್ಲಿ ನಿಮಗೆ ಸಿಗುವಂತಹ ಎನರ್ಜಿ ಎಷ್ಟು? ಆಬ್ವಿಯಸ್ಲಿ 100 ಕಿಲೋ ಜೂಲ್. 100 ಕಿಲೋ ಜೂಲ್ ಎನರ್ಜಿನ ಇಲ್ಲಿ ಸಿಗ್ತೈತಿ ನಿಮ್ಗೆ. ಸಪೋಸ್ ಇದೇನು ಪೈಪ್ ಇದೆಯಲ್ಲ, ಈ ಪೈಪದ ಮುಂದ್ಗಡೆ ಒಂದು ಟಾಯ್ ಇದೆ ಅನ್ಕೊಳ್ಳು, ಟಾಯ್ ಕಾರ್. ಓಕೆ, ಮಕ್ಕಳು ಆಟ ಆಡ್ತಾರಲ್ಲ ಆ ರೀತಿ ಒಂದು ಕಾರ್ ಇದೆ ಅನ್ಕೊಳ್ಳು ಈ ರೀತಿ. ಈ ಕಾರ್ದ ಮೇಲ್ಗಡೆ ಒಂದು ಸೀಲ್ ಇದೆ. ಸೀಲ್ ಅಂತಂದ್ರೆ ಏನು? ಇದೇನದು ಹಡಗೊಳಗೆಲ್ಲ ಹಾಕಿರ್ತಾರಲ್ಲ ಮೇಲ್ಗಡೆ. ಓಕೆ, ನೀವೇನೊಂದು ಧ್ವಜ ಅಂತ ಅನ್ಬೋದು ಅದಕ್ಕೆ. ಈ ರೀತಿ ಇದೆ ಅನ್ಕೊಳ್ಳು. ಓಕೆ, ಹಂಗಾರೆ ಸಪೋಸ್ ಇಲ್ಲಿಂದ 100 ಕಿಲೋ ಜೂಲ್ ಎನರ್ಜಿ ನೀವು ಒನ್ಸ್ ಅಗೇನ್ ಟ್ರಾನ್ಸ್ಫರ್ ಮಾಡಿದಾಗ ಈ ಟಾಯ್ ಇದ್ದದ್ದು ಸಪೋಸ್ ಮೂವ್ ಆಗಕ್ಕೈತು ಅನ್ಕೊಳ್ಳು. ಇನಿಷಿಯಲಿ ಟಾಯ್ ಇರಲಿಲ್ಲ, ಮೂವ್ ಆಗ್ತಿರ್ಲಿಲ್ಲ. ಇಲ್ಲಿ ಇಟ್ಟ ತಕ್ಷಣ ಯಾರೂ ಎನರ್ಜಿ ಟ್ರಾನ್ಸ್ಫರ್ ಮಾಡತ್ತಿಲ್ಲ. ಬರೀ ಇಲ್ಲಿಂದ ಏನು ಈ ಹೀಟ್ರ್ ಇದೆಯಲ್ಲ, ಆ ಹೀಟ್ರಿಂದ ಬರುವಂತಹ ಎನರ್ಜಿ ಹಾಲ್ ಒಳಗಡೆ ಏನು ಬರೋದಿಲ್ಲ 100 ಕಿಲೋ ಜೂಲ್ ಎನರ್ಜಿ, ಆ ಎನರ್ಜಿ ಒಳಗೆ ಒಂದು ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ಈ ಟಾಯ್ ಕಾರ್ ಇದ್ದದ್ದು ಮೂವ್ ಆಯಿತು ಅನ್ಕೊಳ್ಳಿ. ಹಾಗಾದ್ರೆ ಇದು ಮೂವ್ ಆಗೋದತ್ತಿ ಅಂತ ಇದರ ಅರ್ಥ ಏನು? ದೇರ್ ಈಸ್ ವರ್ಕ್ ಡನ್, ಬಿಕಾಸ್ ವರ್ಕ್ ಇಸ್ ಈಕ್ವಲ್ ಟು ವಾಟ್? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇದು ಡಿಸ್ಪ್ಲೇಸ್ ಆಗ್ತಾ ಇದೆ, ಹಿಂದ್ಗಡೆಯಿಂದ ಒಂದು ಫೋರ್ಸ್ ಇದೆ. ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ವಾಟ್? ವರ್ಕ್ ಡನ್. ಹಾಗಾದ್ರೆ ಈ ಟಾಯ್ ಕಾರ್ ಮೇಲೆ ವರ್ಕ್ ಡನ್ ಆಗೈತಿ ಅಂತಂದಂಗ, ಹೌದು ಇಲ್ಲ? ಹಾಗಾದ್ರೆ ಆ ವರ್ಕ್ ಆಗೈತಿ ಅಂತಾರೆ. ಆಬ್ವಿಯಸ್ಲಿ ಇಲ್ಲಿ ಎನರ್ಜಿ ಯುಟಿಲೈಸ್ ಆಗೈತಿ ಅಂತಂದಾಗ ಎಷ್ಟು ಎನರ್ಜಿ ಯುಟಿಲೈಸ್ ಆಗೈತಿ ಅನ್ಕೊಳ್ಳು? 10 ಕಿಲೋ ಜೂಲ್.
10 ಕಿಲೋ ಜೂಲ್. ಹಾಗಾದ್ರೆ ಉಳಿದ ಎಷ್ಟು ಎನರ್ಜಿ ಇಲ್ಲಿ 90 ಕಿಲೋ ಜೂಲ್. 90 ಕಿಲೋ ಜೂಲ್. ಹಾಗಾದ್ರೆ ಇಲ್ಲಿ ಇನ್ಪುಟ್ ಎನರ್ಜಿ ಎಷ್ಟಿದೆ 100 ಕಿಲೋ ಜೂಲ್. ನೀವು ಸಪ್ಲೈ ಮಾಡ್ತಿರುವಂಥ ಎನರ್ಜಿ ಎಷ್ಟು 100 ಕಿಲೋ ಜೂಲ್. ಅಲ್ಲಿ ವರ್ಕ್ ಆಗ್ತಿರುವಂಥ ಎನರ್ಜಿ ಎಷ್ಟು W 10 ಕಿಲೋ ಜೂಲ್. ಉಳಿದಿರುವಂಥ ಎನರ್ಜಿ ಎಷ್ಟು 90 ಕಿಲೋ ಜೂಲ್. ಹಾಗಾದ್ರೆ 90 ಕಿಲೋ ಜೂಲ್ 10 ಕಿಲೋ ಜೂಲ್ ಟೋಟಲಿ ಎಷ್ಟಿದು 100 ಕಿಲೋ ಜೂಲ್. ಬರ್ತಾ ಇರೋದು ಎಷ್ಟು 100 ಕಿಲೋ ಜೂಲ್. ಯೂಸ್ ಆಗ್ತಾ ಇರೋದು ಒಟ್ಟು ಇಲ್ಲಿ ಹಾಲಲ್ಲಿ 100 ಕಿಲೋ ಜೂಲ್. ಹಾಗಾದ್ರೆ ಎನರ್ಜಿ ಕಾನ್ಸ್ಟೆಂಟ್ ಇದೆ, ಕನ್ಸರ್ವ್ಡ್ ಇದೆ. ಅಂಡರ್ಸ್ಟುಡ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಓಕೆ, ನೋಟ್ ಮಾಡ್ಕೊಡ್ರಿ.